ಯಾಕೆ ಅಷ್ಟು ಡೌಟಲ್ಲಿ ಇದೆಯಾ? ನಂಗೆ ತಿನ್ಸ್ತೀನಿ ದಪ್ಪ ಮಾಡ್ಬಿಡು ನೀನು. ನಂಗೆ ಆಕ್ಚುಲಿ ಫೇವ್ರೆಟ್ ಬುಕ್ ಯಾವ್ದು ಗೊತ್ತಾ? ಈ ಬುಕ್ ನಾನು ತಗೊಂಡಿದ್ದೀನಿ, ಬಟ್ ಒಂದೇ ಪೇಜ್ ಓದಿರೋದು. ಅಷ್ಟು ತಿನ್ಬೋದಾ? ಎಲ್ಲ ಸುಮ್ಮನೆ ಶೋಗಿಟ್ಟಿದ್ಯಾ? ಅದೆಲ್ಲ ಪ್ಲಾಸ್ಟಿಕ್ ತಿನ್ನಂಗಿಲ್ಲ. ನಿಜಾನಾ? ಅಲ್ಲ. ಹೆಂಗೆ ಓಪನ್ ಮಾಡೋದು? ಇಲ್ಲ, ಓಪನ್ ಮಾಡೋದು ಗೊತ್ತು. ನಾನು ಯಾರು ಹೇಳೋ ಟಾಸ್ಕ್ ಕ್ವೀನ್. ಹೊಡ್ದಾಕ್ಬಿಡು ಅವನು. ಹಿಂಗೆ ಇಟ್ಕೊಂಡು ಹೊಡ್ದ ಓಪನ್ ಮಾಡೋದು. ನೀನ್ ಇರ್ಬೇಕಿತ್ತು ಕಣೆ ನನ್ ಜೊತೆ, ಚೆನ್ನಾಗಿರ್ತಿತ್ತು, ಕಾಂಪಿಟೇಷನ್ ಇರ್ತಿತ್ತು. ಏನ್ ಮಾಡಕ್ಕಾಗತ್ತೆ, ನೀನ್ ಇರ್ಲಿಲ್ಲ. ಎಷ್ಟು ಮಿಸ್ ಮಾಡ್ಕೊಂಡೆ ನಾನು ಹೋದ್ಮೇಲೆ. ತುಂಬಾ ಮಿಸ್ ಮಾಡ್ಕೊಂಡೆ. ಒಂದ್ ಸೀಕ್ರೆಟ್ ಹೇಳುವಲ್ಲ ಆಗಿದ್ದು. ಇಲ್ಲೇ ಇದೆಯಲ್ಲ ಸೀಕ್ರೆಟ್. ನಂಗೆ ಗೊತ್ತಿಲ್ದಿರೋ ಒಂದ್ ಸೀಕ್ರೆಟ್. ಓಪನ್ ಮಾಡ್ಬೇಕು ಅಂತ ಫೋನ್ ಅಯ್ಯೋ D&D ಹಾಕ್ಬಿಡಲ್ಲ, ಎಸ್ ಬಿಡೋಣ ಅಂತ ಅನ್ಸ್ಬಿಡತ್ತೆ ಗೊತ್ತಾ. ಮೊನ್ನೆ ನಾವೆಲ್ಲ ಮೀಟ್ ಮಾಡಿದಾಗ ಎಂಟೈರ್ ಡೇ ಜೊತೆನಲ್ಲಿ ಇದ್ವಲ್ಲ, ನಾನ್ ನಿನ್ನೆ ಅದೇ ಅಭಿಗೆ ಹೇಳ್ತಿದ್ದೆ, ತುಂಬಾ ಟೈಮ್ ಆಗಿತ್ತು. ನಾನು ಅಷ್ಟು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಖುಷಿಯಾಗಿದ್ದು, ನಾನಾಗಿದ್ದು, ಟ್ರಾಲ್ ಗೀಲ್ ಎಲ್ಲ ಮಾಡಿದ್ರು. ನಾವ್ ಐ ಆಮ್ ಸೋ ಕಾನ್ಫಿಡೆಂಟ್, ನಾನು ವಿತೌಟ್ ಮೇಕಪ್ ಹೋಗ್ತೀನಿ ಹೇಳ್ಬೇಕಾದ್ರು. ಐ ಡೋಂಟ್ ಕೇರ್ ಅಬೌಟ್ ದ ಜಡ್ಜ್ಮೆಂಟ್ಸ್. ಆರಾಮಾಗಿ ಹೋಗೋಣ. ಹೆಂಗಿರೋ ಜಡ್ಜ್ ಮಾಡ್ತಾರೆ ಆಕ್ಚುಲಿ. ಎಕ್ಸಾಕ್ಟ್ಲಿ. ನೀನ್ ಮೊನ್ನೆ ಏನ್ ಹೇಳ್ದೆ ಗೊತ್ತಾ? ಯು ಟೋಲ್ಡ್ ನನ್ನ ಲೈಫ್ ಚೇಂಜ್ ಆಗಕ್ ನನ್ಗೆ ಇಷ್ಟ ಇಲ್ಲ, ನಾರ್ಮಲ್ ಥಿಂಗ್ಸ್ ಕೂಡ ನಾನು ಎಂಜಾಯ್ ಮಾಡ್ಬೇಕು, ಹೋಗ್ತೀನಿ ಪಾನಿಪುರಿ ತಿಂತೀನಿ, ಆಟೋನಲ್ಲಿ ಓಡಾಡ್ತೀನಿ. ಹೌದು. ಏನ್ ನಾವೇನು ಯುದ್ಧ ಗೆದ್ಬಿಟ್ಟು ಬಂದಿಲ್ಲ ಅಲ್ಲ. ಸೇಮ್ ಎಲ್ಲರೂ ಒಂದೇನೆ. ನಾನ್ ನಾರ್ಮಲ್ ಆಗಿರಕ್ಕೆ ಅದೇ ನಾನ್ ನೋಡು, ನಾನು ಸ್ಟಾರ್ಟಿಂಗ್ ಬಂದಾಗ ಅನ್ಕೊಂಡೆ ಎಲ್ರು ಎಲ್ಲಾ ಕಡೆ ಹೋದ್ರು ಇವಾಗ ರಾಶಿ ಅಂತಾರೆ, ಮಾಸ್ಕ್ ಹಾಕೋಬೇಕು ಅಂತ. ಬಟ್ ಹೋಗಿದ್ದೆ ಅದ್ ಬೇಕಂತ ಬೇಕು ಅಂತ. ಬಟ್ ಓಕೆ ಫೈನ್, ಆರಾಮಾಗಿರೋಣ. ನಂಗೆ ಇವಾಗ ಏನ್ ಅನ್ಸುತ್ತೆ, ನಂಗೆ ಎಷ್ಟೊಂದ್ಸಲ ಕ್ಯಾಬ್ ಸಿಗಲ್ವಾ? ಮುಂಚೆ ಏನ್ ಮಾಡ್ತಿದ್ದೆ, ಆಟೋದಲ್ಲಿ ಓಡಾಡ್ತಿದ್ದೆ, ಕ್ಯಾಬ್ ಸಿಕ್ಕಿಲ್ಲ. ಇವಾಗ್ಲೂ ಅದನ್ನೇ ಮಾಡ್ತೀನಿ ನಾನು. ಅಲ್ಲೆಲ್ಲೋ ಹೋಗಿ ಬಂದಿದೀವಿ ಏನಿತ್ತು, ನಾರ್ಮಲ್ ಲೈಫ್ ಲೀಡ್ ಮಾಡ್ದಲೇ ಇರಕ್ಕಂತೂ ಆಗಲ್ಲ. ಆರಾಮಾಗಿ ಕ್ಯಾಶುವಲ್ ಆಗಿ. ನಿನಗೊಂದು ಹೇಳ್ಬೇಕು, ನಾನು ಆಟೋದಲ್ಲಿ ಬರ್ತೀನಿ ಆಯ್ತಾ, ಬಿಗ್ ಬಾಸ್ ಇಂದ ಬಂದು ಒಂದು 2-3 ವೀಕ್ಸ್ ಆದ್ಮೇಲೆ ಆಟೋದಲ್ಲಿ ಹೋಗಿ ವಾಪಸ್ ಬರ್ತಿರ್ತೀನಿ, ಮಾಸ್ಕ್ ಹಾಕೊಂಡಿರ್ತೀನಿ. ನಾನು ಫೋಟೋ ತಗೋತಾ ಇರ್ತೀನಿ. ನೀನೇ ಫೋನ್ ಮಾಡೋದು ಅಷ್ಟು ನನಗೆ ಫೋನ್ ಮಾಡ್ತೀನಿ, ನಾನು ನಿನ್ ಜೊತೆ ನಗ್ತೀನಿ ಆಯ್ತಾ. ಅದನ್ನ ಅವ್ರು ನೋಡ್ಬಿಟ್ಟು ಹೇಳ್ತಾರೆ, ಮ್ಯಾಮ್ ನೀವ್ ಬಂದಿದ ತಕ್ಷಣ ಗೊತ್ತಾಯ್ತು ನೀವೇ ಅನ್ಕೊಂಡು, ನಿಮ್ ಸ್ಮೈಲ್ 3.5 ತಿಂಗಳು ಕೇಳಿದೀವಿ ನಾವು, ನಿಮ್ ಸ್ಮೈಲ್ ಅಲ್ಲೇ ಗೊತ್ತಾಗ್ಬಿಡತ್ತೆ ನೀವು ಅನ್ಕೊಂಡೆಲ್ಲ ಹೇಳಿದ್ರು. ಲಾಸ್ಟ್ ಅಂತ ದುಡ್ಡು ಇಸ್ಕೊಂಡಲ್ಲ ಗೊತ್ತಾ ಅವ್ರು. ನಾನು ಹೇಳ್ತೀನಿ ಇಲ್ಲ ಅಣ್ಣ ತಗೊಳ್ಳಿ ಅಂತ, ನಾನ್ ನಿಮ್ಗೋಸ್ಕರ ಓಟ್ ಹಾಕ್ತಾ ಇದ್ದೆ, ನಾನು ನಿಮ್ಮ ಹತ್ರ ನಾನು ಹೆಂಗ್ ದುಡ್ಡು ಇಸ್ಕೊಂಡ್ಲಿ ಅಂತ ಹೇಳಿ. ದುಡ್ಡು ಇಸ್ಕೊಳಲ್ಲ ಗೊತ್ತ ಅವ್ರು ನನ್ನ ಹತ್ರ. ಫೋಟೋ ತೆಗ್ಸ್ಕೊಂಡ್ಬೇಕಾದ್ರೆ ಕಣ್ಣಲ್ಲಿ ನೀರಿತ್ತು. ಅವ್ರು ಎಷ್ಟು ಖುಷಿಯಿಂದ ಹೋದ್ರು ಅಂದ್ರೆ, ನನಗೆ ಎಷ್ಟೊತ್ತಾದ್ಮೇಲೂ ಕೂಡ ಸರ್ಚ್ ಮಾಡ್ತಿದೀನಿ, ನಂಬರ್ ಎಲ್ಲಾರು ಸಿಗತ್ತಾ ಫೋನ್ ಪೇ ಮಾಡೋಣ ಅನ್ಕೊಂಡು. ಏನ್ ಹೇಳಿದ್ರು, ಅಮ್ಮ ಬೇಡ ಅಂತಾನೆ ಹೇಳಿದವರು. ಅಭಿ ಅಮ್ಮನ ಹತ್ರ ಹೇಳಿದ್ಯಾ ತಾನೇ ನಿಂದಿದ್ದನ್ನ. ಆಂಟಿ ಕಾಲೇ ಮಾಡಿಲ್ಲ ನೋಡಿ ಆಂಟಿ, ಅವಳು ನನ್ ಕಾಲ್ ಮಾಡ್ಲಾ ಬೇಡವಾ, ಹೆಂಗ್ ಮಾತಾಡ್ತಾಳೆ. ಮೆಸೇಜ್ ಹಾಕಿದ ತಕ್ಷಣ ನಾನು ನಿನ್ ಕಾಲ್ ಮಾಡ್ದೆ, ಇನ್ಸ್ಟಾ ಲೈಕ್ ವಾಟ್ಸ್ಆಪ್ ಅಲ್ಲಿ. ಇಲ್ಲ ಕಾಲ್ ಬಂದಿಲ್ಲ. ನಿನ್ ಸಿದ್ದಾಗ್ಲೂ ನಾನು ಅದನ್ನೇ ಹೇಳ್ದೆ, ನಿನ್ ಕಾಲ್ ಪಿಕ್ ಮಾಡಿಲ್ಲ, ನೀನ್ ಯಾವ್ದೋ ಬಿಸಿ ಇದ್ದೆ, ಏನೋ ಇದ್ದೆ ಅನ್ಸುತ್ತೆ. ಯಾವಾಗ್ಲೂ D&D ಹಾಕೊಂಡ್ ಕುತ್ಕೊಂಡ್ಬಿಡ್ ನೀನು. ಬೆಳಿಗ್ಗೆ 5 ಫೋನ್ ಮಾಡೋದಾಗಿದೆ. ತುಂಬಾ ಬಿಸಿ ಅಪ್ಪ ಇವಳು. ಏನ್ ಬರ್ದಿದೆ, ಏನಾದ್ರು ಸೀಕ್ರೆಟ್ ಬರ್ತಿದೆ. ಆಮೇಲೆ ನೀನು ನಂಗ್ ಬೈದು, ನಾನ್ ಬಯ್ಯ ಅಂತ ಡೆಫಿನೆಟ್ಲಿ ಬೈದೆ ಗ್ರೇಟ್ ಸೀಕ್ರೆಟ್ ಇದೆ. ಮ್ಯಾನಿಫೆಸ್ಟೇಷನ್ ಬುಕ್ಸ್ ಆಯ್ತು. ಇಲ್ಲಿ ಇಟ್ಟಿದ್ರೆ ಎಲ್ಲ ಅನ್ಕೊಂಡಿದ್ದೆಲ್ಲ ಆಗತ್ತಂತ ಇಲ್ಲ. ಅಂದ್ರೆ ಇದ್ರೊಳಗಡೆ ಇರೋ ಕಂಟೆಂಟ್ ಇದೆಯಲ್ಲ, ಮ್ಯಾನಿಫೆಸ್ಟ್ ಎವ್ರಿಥಿಂಗ್ ದಟ್ ಯು ವಾಂಟ್. ಮಾಡ್ತಾನೆ ಇದೀನಿ. ಯಾವ್ದು ನಂಗೂ ಏನೂ ಆಗಿಲ್ಲ ಬೈ ದ ವೇ, ಯಾವ್ದು ಆಗ್ತಾ ಇಲ್ಲ. ಆಕ್ಚುಲಿ ನಾನು ಯಾರಾದ್ರೂ ನನ್ನ ಈ ಯೂಟ್ಯೂಬ್ ನೋಡ್ತಿದ್ರೆ ಬರೀ ತಿಂತಾನೆ ಇದೀನಿ. ನಾನು ಯಾವ್ದು ನನ್ನ ಕಣ್ಮುಂದೆ ಯಾವ್ದು ಇಡಬೇಡ ದಯವಿಟ್ಟು. ದೊಡ್ಡ ತಿಂಡಿ ಪೋತಿ ಯಾರು ಚೆನ್ನಾಗಿದಾರ ಅಂತ ಕೇಳ್ತಾರೆ. ಆಬ್ವಿಯಸ್ಲಿ ನಾನ್ ಹಿಂಗೆಲ್ಲ ತಿಂದ್ಬಿಟ್ಟಿದ್ರೆ ಗಾಳಿ ಊದ್ಕೊಂಡಂಗೆ, ಗಾಳಿ ಏನೋ ಮೈ ಒಳಗೆಲ್ಲ ಇದ್ದಂಗೆ ಊದ್ಕೊಂಡ್ಬಿಡ್ತಿದೆ. ಲಾಭ ತಿನ್ನು, ವರ್ಕೌಟ್ ಮಾಡು, ಜೀವನದಲ್ಲಿ ಚೆನ್ನಾಗಿರ್ಬೇಕಂತ ತಿನ್ಕೊಂಡು ಎಲ್ಲ ಗೊತ್ತಾ. ಅದ ಇರು ಹೇಳ್ಕೊಡ್ತೀನಿ ಹೆಂಗೆ ಅಂತ. ಓಕೆನಾ? ಓಕೆ. ವೆರಿ ಗುಡ್ ಗರ್ಲ್. ಸ್ವೀಟ್ ಪೊಟೇಟೊ ಫ್ರೈಸ್. ಇವಳಿಗೂ ಗೊತ್ತು ನಂಗೆ ತಿನ್ನೋದು ತಿನ್ನೋದು ಅಂದ್ರೆ ಎಷ್ಟು ಬಿಸಿ ಇದೆ. ಚೆನ್ನಾಗಿದೆ, ತಿನ್ಬೋದಾ? ಒಳ್ಳೆ ವಾಶ್ ಮಾಡಿದ ಬಾಲ್ ಆಲ್ರೆಡಿ ಏನೋ ಇದೆ. ಏನ್ ತಿಂತಿದೆ ಇಷ್ಟೊತ್ತು? ಡೇಟ್ಸ್. ನೀನ್ ಯೂಟ್ಯೂಬ್ ವಿಡಿಯೋ ಅಲ್ಲಿ ಬರೀ ಕುರುಮ್ ಬರೀ ತಿನ್ನೋದೇ ಆಗೋಗಿದೆ. ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ.
ಅಷ್ಟು ಇದಕ್ಕೆ ಇನ್ನೊಂದ್ ಸ್ವಲ್ಪ ಉಪ್ಪು, ಚಾಟ್ ಮಸಾಲ, ಜೀರಾ ಹೆಲ್ದಿಯಾಗಿ ಮಾಡ್ಕೊಟ್ರೆ ಇವಳ ಅಜ್ಜಿ ಜಂಕ್ ಬೇಕು ಅಂತಾಳೆ. ಗೋಬಿ ಮಂಚೂರಿ ಮಾಡೋ ಗೊತ್ತಾ? ಪಾನಿಪುರಿ ನೆಕ್ಸ್ಟ್ ಟೈಮ್ ಮಾಡ್ಕೊಡ್ತೀನಿ ನನಗೆ. ನೀನು ಗೋಬಿ ಮಂಚೂರಿ ಮಾಡಕ್ ಬರಲ್ಲ, ಇಟ್ಸ್ ಲಾಂಗ್ ಪ್ರೊಸೆಸ್, ಕಷ್ಟ ನಂಗೆ. ಪಾನಿಪುರಿ ಮಾಡ್ತೀನಿ ನೀನು ಸಕ್ಕದಾಗಿ ಮಾಡ್ತೀನಿ. ಪಾನಿ ಎಷ್ಟು ಚೆನ್ನಾಗಿ ಮಾಡ್ತೀನಿ ಗೊತ್ತಾ ನಾನು. ಏನೇನ್ ಆಗ್ತೀಯ ಕೇಳ್ಬಾರ್ದು. ಅದಕ್ಕೆ ನಮ್ ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಪಾನಿ ಪಾನಿಪುರಿ ಅಂತ ಟೈಪ್ ಮಾಡಿದ್ರೆ ಅಲ್ಲ, ನೀನ್ ಏನೇನ್ ಗೂಗಲ್ ಮಾಡ್ತೀಯ? ಇಮ್ಯಾಜಿನ್ ಮಾಡಕ್ ಆಗಿರ್ತದೆ, ಗೂಗಲ್ ಮಾಡ್ತೀನಿ. ಸಿಲ್ಲಿಯಸ್ಟ್ ಥಿಂಗ್ ಹೇಳು. ನನ್ನ ಹುಡುಗಿ ಈಗ ಹೊಸದಾಗ ಚಾಚಿ ಬಿಡಿ ಬಂದು. ನಾನ್ ಮೊನ್ನೆ ಏನ್ ಗೂಗಲ್ ಮಾಡ್ದೆ ಗೊತ್ತಾ? ನಾನು ನನ್ನ ಫ್ರೆಂಡ್ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಅವನು ಈ ಜೆನ್ಸಿದು ಡೇಟಿಂಗ್ ವರ್ಡ್ಸ್ ಎಲ್ಲ ಹೇಳ್ತಾ ಇದ್ದ. ಏನು ಒಂದ್ ವರ್ಡ್ ಹೇಳ್ದಪ್ಪ, ನಿನ್ ಮೊನ್ನೆ ಹೇಳದ್ನಲ್ಲ, ಅದೇ ವರ್ಡ್ ಎಲ್ಲಿಂದ ಬರುತ್ತಲ್ಲ, ಆರ್ಬಿಟಿಂಗ್. ಎಲ್ಲಿಂದ ಅಲ್ಲ, ಅವಾಗಿಂದ ಫುಲ್ ಆರ್ಬಿಟಿಂಗ್ ಮಾಡ್ತಾರೆ, ಹಂಗೆ ಹಂಗೆ. ಅದೇ ಆರ್ಬಿಟ್ ಒಂದು ಆರ್ಬಿಟಿಂಗ್ ಅಂತ ಗೂಗಲ್ ಮಾಡ್ದೆ, ಸಿಗ್ಲಿಲ್ಲ. ಅವ್ನು ನೆಕ್ಸ್ಟ್ ಒಂದ್ ನಿಮಿಷ ನಿನ್ ಫೋನ್ ಕೊಡು ಅಂತ ಏನೋ ನಾವು ಕ್ಯಾಮ್ರಾ ಚೆಕ್ ಮಾಡ್ತಾ ಇದ್ವಿ. ಅವ್ನು ಗೂಗಲ್ ಅಲ್ಲಿ ನೋಡ್ಬಿಟ್ಟು ಇದು ಸರ್ಚ್ ಹಿಸ್ಟ್ರಿ ನೋಡ್ಬಿಟ್ಟು ಆರ್ಬಿಟಿಂಗ್ ಸರ್ಚ್ ಮಾಡ್ದ. ನಮಗೆಲ್ಲ ಗೊತ್ತಿಲ್ಲ. ಓಲ್ಡ್ ಸ್ಕೂಲ್ ಲವ್ ಹುಡುಕ್ತೀವಿ, ಬೆಂಚಿಂಗು, ಸಿಚುವೇಶನ್ಶಿಪ್ ಅದೆಲ್ಲ. ದೇವ್ರೆ, ಹಂಗೆ ನೀರ್ ಬೇಕು. ನಮ್ಮ ಅಮ್ಮ ಹೇಳ್ತಾರೆ ಅವಾಗ ನೀರ್ ಕುಡಿತಾ ಇರು, ಹೈಡ್ರೇಟ್ ಆಗಿರು ಅನ್ಕೊಡು. ಬಟ್ ನನ್ ತಲೆ ತಿಂತಿರ್ತೇನೇನೋ. ನಿನ್ ತಲೆ ತಿನ್ನೋಕು ನೀರ್ ಕುಡಿಯೋಕು ಎಲ್ಲಿಂದ ಎಲ್ಲಿಗೆ ಸಂಬಂಧ? ನೀರ್ ಕುಡಿ ಅಂತ ಅಮ್ಮ ಹೇಳಿರೋದು, ನನ್ ತಲೆ ತಿನ್ನು ಅಂತ ಹೇಳ್ಕೊಟ್ಟಿಲ್ಲ ನಿಂಗೆ. ತಿಂತಾನೆ ಇರ್ತೀನಿ. ನಾವೊಂಥರ ಸಿಕ್ಕಬೇಡ ಹೈಪರ್ ಆಕ್ಟಿವ್. ನಂಗೆ ಸೈಲೆಂಟ್ ಆಗಿರಕ್ಕಾಗಲ್ಲ, ಅದು ಇಡೀ ಕರ್ನಾಟಕಕ್ಕೆ ಗೊತ್ತು. ನಂಗೆ ಸೈಲೆಂಟ್ ಆಗಿ ಏನು ಇವಾಗ ಏನು ಏನು ಹೌದು ಈ ತರ ಎಲ್ಲ ಹೇಳಲ್ಲ ನಾನು. ಇದು ಕ್ರಿಂಜ್. ಆ ಡೈಲಾಗ್ ಅಂತೂ ಓ ಗಾಡ್, ನೀನ್ ಒಳಗಿದ್ದಾಗ ಒಂದೊಂದ್ ಪ್ರೋಮೋನು ನಾನು ಎಷ್ಟು ಎಂಜಾಯ್ ಮಾಡಿದ್ದೀನಿ ಅಂದ್ರೆ. ನಂಗೂ ನಿಂಗೂ ಜಗಳ ಆಡಕ್ ಸಿಕ್ಕಿದ್ರೆ ನಾವು ಜಗಳ ಆಡ್ತಿರ್ಲಿಲ್ಲ. ಇಷ್ಟೆಲ್ಲ ತಿನ್ಬಿಟ್ರೆ ನಿದ್ದೆ ಬಂದ್ಬಿಡುತ್ತೆ. ನಿದ್ದೆ ಮಾಡ್ರೆ ಒಂದ್ 5 hour ಮತ್ತೆ ಎದ್ದಾಳಲ್ಲ, ಮಲ್ಕೊಬಿಟ್ಟಿರ್ತೀನಿ. ಏನದು ಅದು? ಪ್ಲೀಸ್. ಮಾರ್ಚ್ ಜಿಮ್ನಾಸ್ಟಿಕ್ಸ್ ಅಷ್ಟೇ. ಅದು ಕೇಳಿದೆ. 12D ಅಂದ್ರೆ ಏನು? ಡೇ 1 ಅದು. ಇದು ಕಣೆ 12 days. ಪ್ರೀತಿನ ಹಂಚ್ತಾ ಇರ್ಬೇಕಂತೆ. ಒಳ್ಳೆ ರೀತಿಲಿ. ಬೆಸ್ಟ್ ಆಕ್ಟ್ರೆಸ್, ಕಾನ್ಫಿಡೆಂಟ್, ಸಕ್ಸಸ್, ಪಾರ್ಟ್ನರ್, ಶೈನ್. ಶೈನ್ ಅಲ್ಲ, ಸಾರಿ. ಏನು ಓದ್ದೆ? ಎಣ್ಣೆ ಇಲ್ಲ, ಶೈನ್. 2 ಲೆಟರ್ ಓದ್ಬಿಟ್ಟು ಶೈನ್. ಮನಿ 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 ಮನಿ. ಕಾನ್ಫಿಡೆಂಟ್ ಹೇಳಾಯ್ತಮ್ಮ ಅಷ್ಟೇ. ಡೇಟಿಂಗ್ ಲಿಂಗೋ ಅಂತೆ. ಏನೇ ಇದು? ಏನು ಇದನ್ನೆಲ್ಲ ಇಟ್ಟಿರ್ತೀಯ ಮನೇಲಿ? ಬೆಂಚಿಂಗ್. ಏನಿದೆ ನಮ್ಮ ಕ್ಯಾಮ್ರಾ ಇರು, ಕ್ಲಾರಿಟಿ ಕೊಡ್ತೀನಿ. ಕ್ಯಾಮ್ರಾ ಹಿಂದೆ ಇರುವಂತ ನಮ್ಮ ಸೂಪರ್ ಟ್ಯಾಲೆಂಟೆಡ್ ಪರ್ಸನ್ ಇದನ್ನ ಅವ್ರ ಪಾಕೆಟ್ ಇಂದ ತೆಗ್ದಿರೋದು. ಓಕೆನಾ? ಇದಕ್ಕೂ ನಂಗೂ ಸಂಬಂಧ ಇಲ್ಲ, ಬಟ್ ಇದರಲ್ಲಿ ತುಂಬಾ ವಿಷಯಗಳಿದೆ ತಿಳ್ಕೊಳಕ್ಕೆ. ಬೆಂಚಿಂಗ್, ಬ್ರೆಡ್ ಕ್ರಮ್ಮಿಂಗ್ ಇವಾಗಷ್ಟೇ ಮಾತಾಡಿದ್ವಲ್ಲ, ಇದಕ್ಕೂ ನಮ್ಗೂ ತುಂಬಾ ದೂರ ಸಂಬಂಧ. ಕಫಿಂಗ್ ಸೀಸನ್, ಫ್ರೀಕ್ ಮ್ಯಾಚಿಂಗ್, ದೇವರ ಆಟ ಬಲ್ಲವನ್ಯಾರು, ಗೋಸ್ಟಿಂಗ್. ಮಾತಾಡ್ತಿರೋ ಅದ್ರದ್ದು ಕರೆಕ್ಟ್ ಆಗಿ ಮೀನಿಂಗ್. ಇನ್ನೊಬ್ರು ಯಾರೋ ಬರ್ತಾರೆ, ತಗೋ ಬ್ಲಾಕ್. ನಂಗೂ ನಿಂಗೂ ಸೆಟ್ ಆಗಲ್ಲ. ನಿನ್ನ ಹತ್ರ ಒಳ್ಳೆ ಗುಡ್ ನೋ. ನೀನ್ ನನಗೆ ಅದೇ ನನಗೆ ಹೇಳು ಒಂದು, ಅಲ್ಲಿ ತನಕ ಎಲ್ಲ ಸೆಟ್ ಆಗ್ತಿರೋದ? ನೀನು ನನಗೆ ಹೇಳು ಒಂದು. ನಾನು ಲವ್ ಕ್ವೆಶ್ಚನ್ಸ್ ಎಲ್ಲ ಹೇಳಿ. ಇವಾಗ ನಿಮಗೊಂದು ಹುಡುಗಿ ಇಷ್ಟ ಆಗ್ತಾಳೆ ಅಲ್ವಾ? ಇಷ್ಟ ಆಗಿ ನೀವು ಐ ಲವ್ ಯು ಅನ್ನೋಕ್ಕಿಂತ ಮುಂಚೆ ಡಿಸೈಡ್ ಆಗಿರ್ಬೇಕು. ಎಷ್ಟೇ ಕಷ್ಟ ಬರ್ಲಿ, ಏನೇ ಆಗ್ಲಿ, ಎಂತ ಸಿಚುವೇಶನ್ ಇರ್ಲಿ, ನಾನು ಈ ಹುಡುಗಿನ ಬಿಡಲ್ಲ ಅಂತ. ಅವಾಗ್ಲೇ ನೀವು ಒಂದ್ ಹುಡುಗಿಗೆ ಐ ಲವ್ ಯು ಅನ್ಬೇಕು, ಇಲ್ಲ ಒಂದ್ ಹುಡುಗಂಗೆ ಐ ಲವ್ ಯು ಅನ್ಬೇಕು. ಲವ್ ಅಂತ ಅಂದಿದ ತಕ್ಷಣ ಆಕ್ಚುಲಿ ನಮ್ಮ ಪ್ರಕಾರ ಕಮಿಟ್ಮೆಂಟ್, ರಿಲೇಶನ್ಶಿಪ್, ಪ್ರೀತಿ ಅಂದ್ರೇನೆ ಅದು. ಬ್ರೆಡ್ ಕ್ರಮ್ ಮಾಡ್ತಾರೆ. ಬ್ರೆಡ್ ಕ್ರಮ್ ಇದೆಲ್ಲ ಇವಾಗಿಂದು ಬಿಟ್ಬಿಡು. ನಾನು ಯೂಶುವಲ್ ಆಗಿ ಹೇಳೋದು ಆಶ್,
ನೀನ್ ಐ ಲವ್ ಯು ಅಂತ ಹೇಳ್ತೀರಾ ಹುಡ್ಗನೇ ಹುಡ್ಗಿಗೆ ಯಾರೇ ನೀನ್ ಐ ಲವ್ ಯು ಅನ್ನೋಕ್ಕಿಂತ ಮುಂಚೆ ರಿಲೇಶನ್ಶಿಪ್ ಅಂತಾನೆ ಈಸಿಯಾಗಿ ಒಂದ್ ಸ್ಮೂತ್ ವೇ ಅಲ್ಲ. ಓ ಏನು ಆಗಲ್ಲ, ನೀನ್ ನನ್ ಜೊತೆ ಚೆನ್ನಾಗಿರು, ನಾನ್ ನಿನ್ ಜೊತೆ ಚೆನ್ನಾಗಿರು ಅಂತ. ಇವತ್ತಿಗೂ ನನ್ ಮನೆಗೆ ಹೋದ್ರೆ ನನ್ನ ತಮ್ಮನ ಜೊತೆ ಜಗಳ ಮಾಡ್ತೀನಿ, ಅಪ್ಪ ಅಮ್ಮನ ಜೊತೆ ಜಗಳ ಮಾಡ್ತೀವಿ. ಅಪ್ಪ ಅಮ್ಮನ್ ಬಿಟ್ಬಿಡಕ್ ಆಗತ್ತಾ, ತಮ್ಮನ್ ಬಿಟ್ಬಿಡಕ್ ಆಗತ್ತಾ? ಜಗಳ ಆಯ್ತು, ನೀನೇನೋ ತಪ್ಪು ಮಾಡ್ಬಿಟ್ಟೆ ಅಂತ. ಬಟ್ ಲವ್ ಅಂತ ಅಂದಾಗ ಲವ್ ಯು ಅಂದಿರ್ತೀರಾ, ಪ್ರಾಮಿಸ್ ಮಾಡಿರ್ತೀರಾ, ಎಲ್ಲಾ ಮಾಡ್ಬಿಟ್ಟಿರ್ತೀರಾ. ಏನೋ ಒಂದ್ ಚಿಕ್ಕದ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ ತಕ್ಷಣ ಹೆಂಗ್ ಬಿಟ್ಬಿಡಕ್ ಸಾಧ್ಯ? ಫಸ್ಟ್ ಆಫ್ ಆಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ಬರುತ್ತೆ ಹೇಳು? ಏನೋ ಒಂದ್ ಪ್ರಾಬ್ಲಮ್ ಆಗತ್ತೆ, ಇಲ್ಲ ಏನೋ ಜಗಳಗಳು ಅದು ಬಿಹೇವಿಯರ್ ಎರಡೂ ಕಡೆಯಿಂದ ಕರೆಕ್ಟ್ ಆಗಿದ್ರೇನೆ ಅಂಡರ್ಸ್ಟ್ಯಾಂಡಿಂಗ್ ಇರೋದಕ್ಕೆ ಸಾಧ್ಯ. ಈಗ ಒಂದ್ ಹುಡುಗಿಗೆ ಏನೋ ಒಂದ್ ಡೌಟ್ ಬಂತು, ಅಥವಾ ಶಿ ಇಸ್ ಫೀಲಿಂಗ್ ಇನ್ಸೆಕ್ಯೂರ್, ಅಥವಾ ನಿನ್ ಬಿಹೇವಿಯರ್ ಹಾಗಿದ್ರೇನೆ ಆ ಹುಡುಗಿನೂ ಇನ್ಸೆಕ್ಯೂರ್ ಆಗುತ್ತೆ. ಹೌದು, ನಿನ್ ಬಿಹೇವಿಯರ್ ನೀನ್ ಸ್ವಲ್ಪ ಸೀಕ್ರೆಟಿವ್ ಆದ್ರೇನೆ ಅವಳು ಕ್ಯೂರಿಯಾಸಿಟಿ ಹುಟ್ಟೋದು. ನಿಜ. ನೀನ್ ಬೇರೆ ಕಡೆ ಎಲ್ಲ ಸುತ್ಕೊಂಡ್ ಬಂದ್ರೇನೆ ಅದು ಒಂದೇ ರೀಸನ್ ಇಂದ ಅಲ್ಲ. ಇವಾಗ ಕಾಮನ್ ಆಗಿ ನಾವು ತಗೊಂಡ್ರು ಕೂಡ ಈ ಜಗಳ ಫೈಟ್ಸ್ ಕಾಮನ್ ರಿಲೇಶನ್ಶಿಪ್ ಅಲ್ಲಿ. ಕಾಲ್ ಮಾಡಿ ಯಾಕೆ ನಾನು ಫೋನ್ ಪಿಕ್ ಮಾಡಿಲ್ಲ ಅಂತ ಭಯಲ್ವಾ? ರಿಲೇಶನ್ಶಿಪ್ ಅಲ್ಲಿ ಎಸ್ಪೆಷಲಿ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ಅಲ್ಲಂತೂ ಜಗಳಗಳು ಕಾಮನ್. ಯಾಕಂದ್ರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊತಿರ್ತೀವಿ. ಬಿಕಾಸ್ ನಾವ್ ಇಬ್ರು ಹೊಸಬ್ರು, ಇಷ್ಟು ವರ್ಷ ನಾವ್ ಯಾರಿಗೂ ಗೊತ್ತಿಲ್ಲ. ರಿಲೇಶನ್ಶಿಪ್ ಹೋಗಿದ ತಕ್ಷಣನೇ ಇದು ಪರ್ಫೆಕ್ಟ್ ಆಗ್ಬಿಡ್ಬೇಕು, ಪರ್ಫೆಕ್ಟ್ ಜಗಳಗಳಿರ್ಬಾರ್ದು, ಏನೋ ಇರ್ಬೇಕು. ಪರ್ಫೆಕ್ಟ್ ರಿಲೇಶನ್ಶಿಪ್ ಅನ್ನೋದು ಎಕ್ಸಿಸ್ಟ್ ಮಾಡಲ್ಲ, ಸಾಧ್ಯನೇ ಇಲ್ಲ. ಜೀವನದಲ್ಲಿ ಎಲ್ಲಾ ಒಂದು ಬೆಟ್ಟಕ್ಕಿಂತ ಬೆಟ್ಟ ದೊಡ್ಡದು ಅಂತ ಹೇಳ್ತಾರಲ್ಲ, ಹಂಗೆ ಪ್ರತಿಯೊಬ್ಬರಲ್ಲೂ ಒಂದಷ್ಟು ಫಾಲ್ಟ್ಸ್ ಇರುತ್ತೆ, ಅದ್ರ ಜೊತೆಗೆ ಅವ್ರದೇ ಒಂದು ಸ್ಪೆಷಾಲಿಟಿ ಕೂಡ ಇರುತ್ತೆ. ರಿಲೇಶನ್ಶಿಪ್ ಅಂತ ಬಂದಾಗ ಮೇನ್ಲಿ ಬಾಯ್ಸ್ ಆಗಿರ್ಲಿ, ಹುಡುಗರಾಗಿರ್ಲಿ, ಹುಡುಗಿರಾಗಿರ್ಲಿ, ಇಮೋಷನ್ಸ್ ಜೊತೆ ಆಟ ಆಡ್ಬೇಡಿ. ಯಾರು ಆಡ್ಬಹುದು? ಬಿಕಾಸ್ ಅದು ಆ ಪರ್ಸನ್ ಮೇಲೆ ಎಷ್ಟು ಟ್ರೊಮ್ಯಾಟಿಕ್ ಆಗಿ ಎಫೆಕ್ಟ್ ಮಾಡುತ್ತೆ ಅಂದ್ರೆ ಇಡೀ ಲೈಫ್ ಅವ್ರಿಗೆ ಟ್ರಸ್ಟ್ ಇಶ್ಯೂಸ್ ಇರುತ್ತೆ. ಒಂದ್ ಹುಡುಗಿ ಕಣ್ಣೀರ್ ಹಾಕಿದ್ರೆ, ಅದು ನಾವ್ ಚಿಕ್ಕ ವಯಸ್ಸಿಂದ ಕೇಳ್ಕೊಂಡ್ ಬಂದಿರೋದೇ, ಒಂದ್ ಹುಡುಗಿ ನಿಮ್ಮಿಂದ ಕಣ್ಣೀರ್ ಹಾಕಿದ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗಲ್ಲ. ಅಟ್ ದ ಸೇಮ್ ಟೈಮ್ ಒಬ್ಬ ಹುಡುಗನ್ನ ನೀವು ಆಟ ಆಡ್ಸಿದ್ರೆ ಖಂಡಿತ ನೀವು ಜೀವನದಲ್ಲಿ ನೆಮ್ಮದಿಯಾಗಿ ಇರಲ್ಲ. ಅಂಡ್ ನೀವು ನೆಕ್ಸ್ಟ್ ಯಾರಿಗಾರು ನೀವು ಐ ಲವ್ ಯು ಅಂತ ಹೇಳಕ್ ಹೋಗ್ತೀರಾ, ನಿಮ್ಗೆ ಯಾರು ಇಷ್ಟ ಆಯ್ತು ಪ್ಲೀಸ್ ಹುಡ್ಗನ ಲೈಫ್ ಲಾಂಗ್ ಇವ್ ನಮ್ ಜೊತೆ ಇರ್ತಾರೆ ಅಂದ್ರೆ ಮಾತ್ರ ಐ ಲವ್ ಯು ಅಂತ ಹೇಳಿ. ಸುಮ್ನೆ ಐ ಲವ್ ಯು ಅಂತ ಹೇಳಕ್ ಹೋಗ್ಲೇಬೇಡಿ, ಬೇಡವೇ ಬೇಡ. ಇಲ್ಲ ಫಸ್ಟ್ಗೆ ಹೇಳ್ಬಿಡಿ, ನೋಡಮ್ಮ ನಂಗೆ ಇದೆಲ್ಲ ಆಗಲ್ಲ, ಅಪ್ಪಿ ಜಗಳ ಆಯ್ತು ಅಂದ್ರೆ ಬಿಟ್ಬಿಟ್ಟು ಹೋಗ್ಬಿಡ್ತಿರ್ತೀನಿ ಅನ್ಕೊಂಡು. ಹ್ಯಾಂಡಲ್ ಮಾಡಕ್ ಆಗಲ್ಲ, ರಿಲೇಶನ್ಶಿಪ್ ಬೇಡ, ನೆಮ್ಮದಿಯಾಗಿ ಇದ್ಬಿಡ್ತಾರೆ ಇಬ್ರು ಕೂಡ. ಯಾಕೆ? ಸಾಕು, ಲವ್ ಗುರು ಆಗಿದ್ದು ಸಾಕು, ನಾವ್ ಇವಾಗ ಎಕ್ಸ್ಪ್ಲೇನ್ ಮಾಡಿದ್ದು ಸಾಕು. ಏನಾದ್ರು ಅಡ್ವೈಸ್ ಬೇಕು ಅಂದ್ರೆ ಒಂದು ಪಾಡ್ಕಾಸ್ಟ್ ಶುರು ಮಾಡು, ಲವ್ ಲೆಸನ್ಸ್ ವಿತ್ ರಾಶಿಕಾ ಶೆಟ್ಟಿ ಅನ್ಕೊಂಡು. ಅದಕ್ಕೆ ಫಸ್ಟ್ ಗೆಸ್ಟ್ ನೀನೇನೆ. ಸೊ ಇದನ್ನ ಆಶ್ಗೆ ಕೊಡೋಣ ಇವಾಗ. ಎಲ್ಲರಿಗೂ ಗೊತ್ತು ನಂಗೆ ಕ್ಲಾಸ್ ಅಂದ್ರೆ ತುಂಬಾ ಇಷ್ಟ ಅಂತ, ಸೊ ಹಾಗೆ ಆಶ್ಗೂ ಕೂಡ ತುಂಬಾ ಇಷ್ಟ. ನಾನಂತೂ ತಗೊಂಡ್ ಬರ್ಲಿಲ್ಲ, ಸೊ ಇವಾಗ ಇದನ್ನ ಆಶ್ಗೆ ಕೊಡ್ತೀನಿ. ಬನ್ನಿ. ನಾವು ಮಾಡ್ತಾ ಇದ್ದಾಳೆ ಅಕ್ಕ ಒಳಗಡೆ. ಅಷ್ಟರಲ್ಲೇ ನಿಂಗೇನೋ ಕೊಡ್ಲಾ ನಾನು? ಅಷ್ಟ ಕೆಳಗಡೆ ಕುತ್ಕೊಳಕ್ಕಾಗಲ್ಲ, ವೈಟ್ ಯಾಕೆ ಕೊಡ್ತಿದ್ದೀನಿ ಗೊತ್ತಾ? ವೈಟ್ ಅಂದ್ರೆ ಪ್ಯೂರ್. ಸೊ ಇದ್ರಲ್ಲಿ ಏನೇ ಕಲರ್ ಹಾಕಿದ್ರು ಕಾಣಿಸ್ಬಿಡುತ್ತೆ. ಸೊ ನಿನ್ ಮನ್ಸು ಹೀಗೆ ಇದೆ, ನನ್ ಮನ್ಸು ಹೀಗೆ, ನಮ್ಮಿಬ್ರು ಮನ್ಸು ಹಾಗೆ ಇದೆ. ಸೊ ಕ್ರಿಸ್ಟಲ್ ಕ್ಲಿಯರ್. ಯಾ. ಸೊ ಇಲ್ಲ, ಇದು ಬೇಡ, ಇದು ಈ ಕಡೆ. ಸೊ ಯಾ, ಇದು ನನ್ ಕುತ್ಕೊಳಕ್ಕಾಗಲ್ಲ, ಅಷ್ಟು ನಾನೇ ಕುತ್ಕೋತೀನಿ. ಬೇಡ 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 ಬೇಡ, ನೀನ್ ನಿತ್ಕೊಂಡೇನೆ ಚೆನ್ನಾಗಿರುತ್ತೆ. ತಗೋ ಆಶ್. ಅವಳು ಸಿಕ್ದಾಗೆಲ್ಲ ಹೂವ ಕೊಡ್ತಾಳೆ, ಲಾಸ್ಟ್ ಟೈಮ್ ಕೊಟ್ಟಿದ್ರು, ನಂಗೆ ಇಷ್ಟ, ಅದಕ್ಕೇನೆ. ಸೊ ಇವಾಗ ಕಾಫಿ ಕುಡಿಯೋಣ ಬಾ. ಇದು ಬಿಲ್ಪತ್ರ ತಾನೇ ಇದು? ಹೌದು. ಈಗ ಕೇಳಿ, ಇವಾಗ ನಾನು ನಿನಗೆ ಸರ್ಪ್ರೈಸ್ ಕೊಟ್ಟೆ. ಸೊ ಈ ತರ ಎಲ್ಲ ಸರ್ಪ್ರೈಸ್ ಯಾರು ಕೊಟ್ಟಿದ್ರಾ ನಿನಗೆ? ತುಂಬಾ ಜನ ಕೊಟ್ಟಿದ್ರು. ಆಕ್ಚುಲಿ ಶಾಕ್ ಕೊಟ್ಟಿದ್ರು, ಸರ್ಪ್ರೈಸ್ ಕೊಟ್ಟಿರ್ಲಿಲ್ಲ. ಬಟ್ ಇಷ್ಟು ಸ್ವೀಟ್ ಸರ್ಪ್ರೈಸ್ ಯಾರು ಕೊಟ್ಟಿದ್ರ ಅಶ್ ನಿನಗೆ? ಸಿ ಯು ಆರ್ ಸೋ ಲಕ್ಕಿಯಾ. ನಾ ಪದೇ ಪದೇ ಹೇಳ್ತಿರ್ತೀನಿ, ದೃಷ್ಟಿ ಆಗ್ಬಾರ್ದು ನಮ್ಮಿಬ್ರು ಫ್ರೆಂಡ್ಶಿಪ್ಗೆ. ಅದ್ ಬಿಟ್ಟು ಸೊ ಹೇಗ್ ಅನಿಸ್ತು? ಚೆನ್ನಾಗಿ ಅನಿಸ್ತಾ? ಖುಷಿ ಆಯ್ತಾ? ನೀನೇ ಎಲ್ಲ ಹೇಳ್ಬಿಡು. ಹೇಳ್ಬಿಡು. ಇಲ್ಲ ಸರಿ, ನೀನೇ ಹೇಳು ಆಯ್ತು. ಹಾನೆಸ್ಟ್ಲಿ ಹೇಳು. ಖುಷಿ ಆಯ್ತು ಇವಳು ಸಡನ್ ಆಗಿ ಬಂದಿದ್ದು. ಆಲ್ಮೋಸ್ಟ್ ಡೇ ಸ್ಪೆಂಡ್ ಇವತ್ತು ಪೂರ್ತಿ ನನ್ ಜೊತೆನೆಲ್ಲ ಇರ್ತಾಳೆ, ಯಾಕಂದ್ರೆ ಈವ್ನಿಂಗ್ ಪ್ಲಾನ್ಸ್ ಕೂಡ ಇದೆ. ಅದು ಒಂದ್ ಸರ್ಪ್ರೈಸ್. ಆದ್ರೆ ಇವಳು ಅದನ್ನ ಹಾಕ್ತಾಳೆ, ಸ್ಟೋರಿನಲ್ಲಿ ಅಟ್ ಲೀಸ್ಟ್ ಹಾಕ್ತಾಳೆ. ಆಕ್ಚುಲಿ ಅದು ಒಂದ್ ವಿಡಿಯೋ ಮಾಡೋಣ ಅನ್ಕೊಂಡಿದೀನಿ, ನೋಡೋಣ.
ಹೆಣ್ಮಕ್ಳು ಇಬ್ರು ಸೇರ್ಕೊಂಡ್ರೆ ಹೇಗಿರತ್ತೆ ಅವ್ರ ಕಾನ್ವರ್ಸೇಷನ್ಸ್ ಅನ್ನೋ ಒಂದು ಗ್ಲಿಮ್ಸ್ ನಿಮ್ಗೆ ಇವತ್ತು ಸಿಕ್ಕಿದೆ. ಇದು ಜಸ್ಟ್ ಟ್ರೇಲರ್ ಮಾತ್ರ, ಬಟ್ ವಿ ಟಾಕ್ ಮೋರ್ ಡೀಪರ್ ಸೊ ದಟ್ ನಮ್ಮ ಲೈಫ್ ನ ಎಕ್ಸ್ಪೀರಿಯನ್ಸಸ್ ನಾವು ಶೇರ್ ಮಾಡ್ಕೋತೀವಿ, ಅದ್ರ ಜೊತೆ ವಿ ಹೀಲ್ ಈಚ್ ಅದರ್. ಸೊ ಯಾವಾಗಾದ್ರೂ ನಂಗೆ ಬೇಜಾರಾದ್ರೆ ರಾಶ್ ಮನೆಗ್ ಬಾ ಅಂದ್ರೆ ಬರ್ತಾಳೆ, ಅಥವಾ ಮೀಟ್ ಮಾಡೋಣ ಅಂದ್ರೆ ನಾವೆಲ್ಲ ಮೀಟ್ ಮಾಡ್ತೀವಿ, ಜಾಮಿಂಗ್ ಮಾಡ್ತೀವಿ, ಕುಕ್ ಮಾಡ್ತೀವಿ, ಹಾಡ್ ಆಡ್ತೀವಿ, ಕಾಲ್ ಎಳಿತೀವಿ. ಅದಕ್ಕೆ ನಾನು ಇಷ್ಟು ಉದ್ದ ಆಗಿರೋದು. ಕಾಲ್ ಎಳ್ದು 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 ಹಂಗಂದ್ರೆ ನಾನು ಚೂರ್ ಉದ್ದ ಆಗ್ಬೇಕಲ್ಲ. ಬೇಡ, ಕರೆಕ್ಟ್ ನೀನ್ ಸಾಕು, ಕರೆಕ್ಟ್ ಆಗಿರೋ. ಏನ್ ಗೊತ್ತಾ, ಎಂಡ್ ಆಫ್ ದ ಡೇ ಆ ಶೋ ಆಯ್ತು, ಆ ಶೋನಲ್ಲಿ ಸ್ಟ್ರೇಂಜರ್ಸ್ ಆಗಿ ಹೋದ್ವಿ, ಹೊರಗಡೆ ಬಂದ್ವಿ, ನಮ್ ಲೈಫಲ್ಲಿ ನಾವು ಬಿಸಿ ಇದೀವಿ ಅಂಡ್ ಲೈಫ್ ನ ಕ್ರಿಯೇಟ್ ಮಾಡ್ಕೋತಾ ಇದೀವಿ. ಬಿಟ್ವೀನ್ ಆಲ್ ಆಫ್ ಇಟ್ ದೇರ್ ಆರ್ ಫ್ಯೂ ಕಮೆಂಟ್ಸ್. ನಾನು ಆಕ್ಚುಲಿ ಇದ್ರ ಬಗ್ಗೆ ಹೇಳ್ಬೇಕು ನಿಮ್ಗೆ, ಇವಳು ಹೇಳಲ್ಲ ಅದನ್ನ. ದೇರ್ ಆರ್ ರಾಶಿಗೆ ಒಂದು ಒಳ್ಳೆ ಫ್ಯಾನ್ ಮೂಮೆಂಟ್ಸ್ ಸಿಕ್ಕಿದೆ. ದೇರ್ ಆರ್ ಪೀಪಲ್ ಅವಳನ್ನ ಇಷ್ಟಪಡ್ತಿದ್ದಾರೆ, ಬಿಕಾಸ್ ಶಿ ಇಸ್ ವೆರಿ ಜೆನ್ಯೂನ್. ಇಲ್ಲಾಂದ್ರೆ ಅವಳು ನನಗ್ ಕನೆಕ್ಟ್ ಆಗ್ತಿರ್ಲಿಲ್ಲ. ಸೊ ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ ನೋಡಿದೀನಿ, ಹಂಗೆ ಹಿಂಗೆ ಅಂತೆಲ್ಲ. ದ ಥಿಂಗ್ ಈಸ್, ಅವಳ ಲೈಫ್ ಆಗಿರೋದಕ್ಕೆ ಬಿಟ್ಬಿಡಿ. ಇಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಇಸ್ ಹರ್ ಡಿಸಿಷನ್. ಅವಳು ಎಲ್ಲಿ ಖುಷಿಯಾಗಿರ್ತಾಳೋ, ಅವಳನ್ನ ಯಾರು ಚೆನ್ನಾಗಿ ನೋಡ್ಕೋತಾರೋ, ಯಾರು ಕನೆಕ್ಟ್ ಆಗ್ತಾರೋ, ನಾವು ವಿ ಮೇಡ್ ಪ್ರಾಮಿಸ್, ನಾವು ವಾರಕ್ಕೆ ಒಂದ್ಸತಿ ಮಿನಿಮಮ್ ಒಬ್ರಿಗೊಬ್ರು ಕಾಲ್ ಮಾಡ್ಬೇಕು. ವಿ ಚೆಕ್ ಆನ್ ಈಚ್ ಅದರ್. ಐ ಯು ಓಕೆ, ಹೌ ಯು ಡೂಯಿಂಗ್, ಹೌ ಇಸ್ ಲೈಫ್ ಗೋಯಿಂಗ್ ಆನ್, ಏನಾಗ್ತಾ ಇದೆ, ವಾಟ್ ಆರ್ ಯು ಡೂಯಿಂಗ್, ಏನೇನು ತಗೋತಾ ಇದೆಯಾ, ಯಾವ ಇವೆಂಟ್ಸಿಗೆ ಹೋಗ್ತಿದ್ಯಾ. ಐ ನೋ ವಾಟ್ ಶಿ ಇಸ್ ಡೂಯಿಂಗ್, ಶಿ ನೋಸ್ ವಾಟ್ ಐ ಆಮ್ ಡೂಯಿಂಗ್. ಅದ್ರ ಜೊತೆಗೆ ಮಂತ್ಲಿ ಒನ್ಸ್ ಅಟ್ ಲೀಸ್ಟ್ ವಿಲ್ ಮೇಕ್ ಶ್ಯೂರ್ ಅಮಿತ್ ಇದ್ದಾನೆ, ಅಭಿ ಇದ್ದಾನೆ, ನಿಖಿ ಇದ್ದಾನೆ, ಲಿಖಿತ್ ಇದ್ದಾನೆ. ವಿ ಟೇಕ್ ಕೇರ್ ಆಫ್ ಈಚ್ ಅದರ್, ನಾಟ್ ಜಸ್ಟ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ, ಬಟ್ ಲೈಫಲ್ಲೂ ಕೂಡ ನಾವು ಇವ್ರನ್ನ ನಮ್ಮೂರು ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ, ನಮ್ ಜೊತೆ ಇದ್ದಾರೆ. ದಟ್ ಈಸ್ ವಾಟ್ ಇಸ್ ಫ್ರೆಂಡ್ಶಿಪ್ ಇಸ್ ಅಬೌಟ್. ಇದಕ್ಕೆ ನಾನೊಂದು ಆ್ಯಡ್ ಮಾಡ್ತೀನಿ. ಸೊ ಆಚೆ ಬಂದೆಲ್ಲ ಆದ್ಮೇಲೂ ಕೂಡ ಏನೇ ಸಿಚುವೇಶನ್ಸ್ ಬರಲಿ, ಯಾರು ನಮ್ಮ ಜೊತೆ ಇರ್ತಾರೆ ನಾವು ಅವ್ರ ಜೊತೆ ಇರ್ಬೇಕಂದ್ರೆ ಜೆನ್ಯೂನ್ ಆಗಿ ನಮ್ಗೆ ಅದು ಫೀಲ್ ಆಗಬೇಕು. ದಟ್ ಏನೇ ಆದ್ರೂ ಇವ್ರು ನಮ್ಮ ಕೈ ಬಿಡಲ್ಲ. ಲೈಕ್ ಯಾವಾಗ್ಲೂ 2 ಕೈ ಸೇರೋದೇನೆ ಚಪ್ಪಾಳೆ. ನಾನು ಏನ್ ಹೇಳ್ತಾ ಇದ್ದೀನಿ ಅದಕ್ಕೆ ಅವರು ಕೂಡ ರೆಸ್ಪಾಂಡ್ ಮಾಡ್ಬೇಕಾಗತ್ತೆ. ಬರೀ ಒಂದೇ ಕಡೆಯಿಂದ ಯಾವುದೇ ಸಂಬಂಧನೂ ಒಂದೇ ಕಡೆಯಿಂದ ಹ್ಯಾಂಡಲ್ ಮಾಡಕ್ ಆಗದೇ ಇಲ್ಲ, 2 ಕಡೆಯಿಂದನೂ ಬೇಕು. ನಾನು ಯಾವುದೇ ಇವಳು ಎಷ್ಟೇ ಬಿಸಿ ಇರ್ಲಿ, ನಾನು ಎಷ್ಟೇ ಬಿಸಿ ಇರ್ಲಿ, ಒಂದು ಕಾಲ್ ಆರ್ ಮೆಸೇಜ್ ಅರ್ಥ ಮಾಡ್ಕೊಳ್ಳೋ ಜೀವನದಲ್ಲಿ ಯಾವ ಫ್ರೆಂಡ್ಸ್ನು ಅಥವಾ ಫ್ಯಾಮಿಲಿಗೂ ಟೈಮ್ ಕೊಡದಿರೋಷ್ಟು ಯಾವ ಮನುಷ್ಯನು ಬಿಸಿ ಇರಲ್ಲ, ಯಾರು ಬಿಸಿ ಇರಲ್ಲ. ಅಂಡ್ ಬಿಸಿ ಇದ್ರೂ ಕೂಡ ಕಾಲ್ ಬ್ಯಾಕ್ ಮಾಡೋಷ್ಟು ಡಿಸೆನ್ಸಿ ಇರ್ಲೇಬೇಕು. ಅದನ್ನ ನಾವು ಫಾಲೋ ಮಾಡ್ಲೇಬೇಕು. ಅದನ್ನ ನಾನು ಇತ್ತೀಚೆಗೆ ತುಂಬಾ ಅಳವಡಿಸ್ಕೊತಾ ಇದೀನಿ. ನಾನು ಫೋನ್ ಪಿಕ್ ಮಾಡಿಲ್ಲ, ನಾನೇ ಫೋನ್ ಮಾಡಿದೀನಿ, ಯಾಕೆ ಫೋನ್ ಮಾಡಕ್ ಆಗಲ್ವಾ ನಿಂಗೆ, ಅಷ್ಟೊಂದು ಬಿಸಿ ಇದೆಯಾ ಅನ್ಕೊಂಡು. ಆತರ ನಾನು ಪ್ರಿಯಾರಿಟಿ ಮ್ಯಾಟರ್ಸ್ ಗೈಸ್, ಹೇಳೋದು ಎಫರ್ಟ್ಸ್ ಹಾಕ್ಬೇಕು. ಇದು ನಾನು ಅಭಿಯಿಂದ ಕಲ್ತಿದ್ದು. ನಾವು 10 ಸತಿ ಎಫರ್ಟ್ ಹಾಕಿದ್ರೆ ಅಪೋಸಿಟ್ ಪರ್ಸನ್ ಅಟ್ಲೀಸ್ಟ್ 1 ಸತಿ ಎಫರ್ಟ್ ಹಾಕ್ತಾರೆ. ನಾವ್ ಎಫರ್ಟ್ ಹಾಕ್ಲಿಲ್ಲ, ಅವ್ರು ಎಂಜಾಯ್ ಮಾಡುವಾಗ ಜಡ್ಜ್ಮೆಂಟ್ ಇದೆಯಲ್ಲ, ಓ ನೀವ್ ಎಂಜಾಯ್ ಮಾಡ್ತಿದ್ದೀರಾ, ನೋ ದಟ್ ಇಸ್ ನಾಟ್ ಫೇರ್. ನೀವ್ ಎಫರ್ಟ್ ಹಾಕಿದ್ರೆ ಸಾಕು. ನಿಮಗೆ ಆ ಪರ್ಸನ್ ಇಂಪಾರ್ಟೆಂಟ್ ಆದ್ರೆ ನೀವ್ ಎಫರ್ಟ್ ಹಾಕೇ ಹಾಕ್ತೀರಾ. ನಿಮ್ಗೆ ಅವ್ರು ಇಂಪಾರ್ಟೆಂಟ್ ಆಗಿಲ್ಲ ಅಂದ್ರೆ ಸಿಲ್ಲಿ ಲೇಮ್ ರೀಸನ್ಸ್ ಕೊಡ್ಕೊಡ್ತೀರಾ. ನಾನ್ ಬಿಸಿ ಇದ್ದೀನಿ, ನಾನು ಅಲ್ಲಿದ್ದೀನಿ, ಇಲ್ಲಿದ್ದೀನಿ, ಹೀಗಿದ್ದೀನಿ. ನಿಮಗೆ ಆಕ್ಚುಲಿ ಒಬ್ರು ಇಂಪಾರ್ಟೆಂಟ್ ಆದ್ರು ಅಂದ್ರೆ 1 ಕಾಲ್ ಸಾಕು, 1 ಮೆಸೇಜ್ ಸಾಕು. ಎಷ್ಟು 5 ಸೆಕೆಂಡ್ಸಾ, ಆಯ್ತು ಐ ಆಮ್ ಬಿಸಿ, ನಾನು ಹಿಂಗೆ ಒಂದು 5 ನಿಮಿಷ ಬಿಟ್ಟು ಕಾಲ್ ಮಾಡ್ತೀನಿ ಮಾ, ಮುಗೀತು. 1-2 ಸೆಕೆಂಡ್ಸ್ ಅಲ್ಲಿ ಮುಗ್ದೋಗಂತದ್ದು. ಸೊ ನಿಮ್ ಜೊತೆ ಯಾರು ಚೆನ್ನಾಗಿರ್ತಾರೋ ಅವ್ರ ಜೊತೆ ಚೆನ್ನಾಗಿರಿ. ನಾನು ನೋಡ್ಕೊಳ್ಳಿ. ನಾವ್ ಬೇಕಾದ್ರೆ 1 ವಾರಕ್ಕಾಗೋಷ್ಟು ಮಾತಾಡ್ತೀವಿ. ಇವಳು ನನ್ನ ಹೀಲ್ ಮಾಡ್ತಾಳೆ, ನಾನು ಇವಳನ್ನ ಹೀಲ್ ಮಾಡ್ತೀನಿ, ಹಾಗೆ ನೋಡ್ತಿರೋರು ನೀವು ಹೀಲ್ ಆಗ್ತಿರೋ. ಫ್ರೆಂಡ್ಶಿಪ್ಸ್ಗೆ ತುಂಬಾ ಬೆಲೆ ಕೊಡ್ತೀವಿ ನಾವು. ಬಿಕಾಸ್ ಇತ್ತೀಚೆಗೆ ದೇ ಹ್ಯಾವ್ ಬಿಕಮ್ ಮೈ ಫ್ಯಾಮಿಲಿ. ಅಮಿತ್, ಅಭಿ, ಇವಳಂತೂ ಅದು ಯಾಕೆ ಸಾಕು. ನಾನಂತೂ 1 ಪ್ರಾಮಿಸ್ ಮಾಡ್ಬಿಟ್ಟಿದೀನಿ, ನಾನು ಯಾವಾಗ್ಲೂ ಇರ್ತೀನಿ. ನೀನ್ ಏನೇ ಆದ್ರೂ ಯಾವ್ದೇ ಸಿಚುವೇಶನ್ ಅಲ್ಲಿ ಇದ್ರು ನೀನ್ ಫಸ್ಟ್ ಕಾಲ್ ಮಾಡು, ಹೇಳು. ಫ್ರೆಂಡ್ಸ್ ಅನ್ನೋದ್ಕಿಂತ ಸಿಸ್ಟರ್ಸ್, ಫ್ರೆಂಡ್ ಸಾಕು, ಸಿಸ್ಟರ್. ಯಾಕಂದ್ರೆ ಫ್ಯಾಮಿಲಿ ಆಗಿದ್ವಿ, ಇಷ್ಟು ದಿನನೂ ನಾವು ಹಾಗೆ ಮೇಂಟೈನ್ ಮಾಡಿದ್ವಿ. ಇವಾಗಂತೂ ತುಂಬಾ ಹಚ್ಕೊಂಡಿದೀನಿ ನಾನು ಆಶ್ನ. ಇಲ್ಲಾಂದ್ರೆ ಈ ತರ ನಿಮ್ಗೆಲ್ಲರಿಗೂ ಗೊತ್ತು, ನಾನು ಬೇಗ ಯಾರ ಜೊತೆನೂ ಕನೆಕ್ಟ್ ಆಗಲ್ಲ ಅಂತ. ಇವಳು ಸೇಮ್, ಯಾರ ಜೊತೆನೂ ಈಸಿಯಾಗಿ ಕನೆಕ್ಟ್ ಆಗಲ್ಲ, ಬಟ್ ಕನೆಕ್ಟ್ ಆದ್ವಿ ಅಂದ್ರೆ ಬಿಡಲ್ಲ. ಲೈಫ್ ಬಿಟ್ರೆ ನೀನೇ ಬಿಡ್ಬೇಕು, ನಾನಂತೂ ಬಿಡಕ್ ಸಾಧ್ಯನೇ ಇಲ್ಲ.
ಆ ಜಂಟಿದು ಟೈ ಹಾಕೊಂಡ್ಬಿಡೋಣ ಈಗ, ಇನ್ವಿಸಿಬಲ್ ಟೈ ಹಾಕೊಂಡ್ಬಿಟ್ಟಿದೀವಿ. So, ಹಾಕೊಂಡ್ಬಿಟ್ಟಿದೀವಿ. ಬೇರೆಯವ್ರಿಗೆ ಜಂಟಿ ಆದವರು ನಾವಿಬ್ರು ಲೈಫಲ್ಲಿ ಜಂಟಿ ಆಗ್ಬಿಟ್ಟಿದೀವಿ. ಸೊ ಐ ಹೋಪ್ ದಟ್ ಈ ವಿಡಿಯೋ ನೋಡಿ ನಿಮ್ ಮುಖದಲ್ಲಿ ಒಂದ್ ಸ್ಮೈಲ್ ಬಂದಿದ್ರೆ ನಾವಿವತ್ತು ಮಾಡಿರೋ ವಿಡಿಯೋಗೆ ಒಂದು ಸಾರ್ಥಕತೆ. ಅಂಡ್ ಶಿ ಹ್ಯಾಸ್ ಸ್ಟಾರ್ಟೆಡ್ ಟು ಶೋ ಹರ್ ಅವಳ ಲೈಫ್ ಹೆಂಗಿದೆ. ಅವಳನ್ನ ಆಕ್ಚುಲಿ ತುಂಬಾ ಜಡ್ಜ್ ಮಾಡ್ತಿದ್ದೀರಾ ನೀವೆಲ್ಲ. ವಾಟ್ ಎವರ್ ಶಿ ಇಸ್ ಡೂಯಿಂಗ್ ಮನ್ಸಿಂದ ಮಾಡ್ತಿದ್ದಾಳೆ. ಮೂವಿ ಪ್ಲಾನ್ ಮಾಡೋದು ಅವಳೆ. ಬೋರ್ ಆಗ್ತಾ ಇದ್ರೆ ಕಾಲ್ ಮಾಡಿ ಅದ್ ಮಾಡೋಣ ಇದ್ ಮಾಡೋಣ ಇದ್ ಮಾಡೋಣ ಅದ್ ಮಾಡೋಣ ಅಂತ ಹೇಳ್ತಾನೆ ಇರ್ತಾಳೆ. ಶಿ ಇಸ್ ಸೋ ಜೆನ್ಯೂನ್. ಅಂಡ್ ಜೆನ್ಯೂನಿಟಿ ಇದ್ದಾಗ್ಲೇ ಫ್ರೆಂಡ್ಶಿಪ್ ಇರೋದು, ರಿಲೇಶನ್ಶಿಪ್ಸ್ ಇರೋದು. ಅವಳು ನಿಮ್ ಜೊತೆ ಕನೆಕ್ಟ್ ಆಗ್ತಾಳೆ, ನೀವು ಅವಳ ಜೊತೆ ಕನೆಕ್ಟ್ ಆಗಿ. ಅಂಡ್ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋನ ಅಲ್ಲ, ಈ ವಿಡಿಯೋನ ಲೈಕ್ ಮಾಡಿ, ಇವಳ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ಶವರಿಂಗ್ ಸೋ ಮಚ್ ಲವ್ ದಟ್ ಯಾವಾಗ್ಲೂ ತುಂಬಾ 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 ಪ್ರೀತಿ ಕೊಡ್ತಾ ಇರಿ. ಇವಳನ್ನ ಕೂಡ ತುಂಬಾ ಸಪೋರ್ಟ್ ಮಾಡಿ. ನಾವೆಲ್ಲರೂ ನಿಮ್ಮನ್ನ ಎಂಟರ್ಟೈನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಬಾಯ್.